ಬಾಳಿ ಬದುಕಿದ್ದ ದೇವೇಗೌಡರ ಬದುಕನ್ನ, ಯಾವುದೇ ತಪ್ಪಿಲ್ದೆ ಇರೋ ದೇವೇಗೌಡರ ಬದುಕನ್ನ ಅವರ ಮೊಮ್ಮಗನ ಹೆಸರಿನಿಂದ ಹರಾಜ್ಕೂಗ ಅವಶ್ಯಕತೆ ಇರಲಿಲ್ಲ. ನಿಮ್ಮ ರಾಜಕೀಯ ತೆವಲುಗಳಿಗೆ ದೇವೇಗೌಡರ ಬದುಕನ್ನ ನೀವು ಹರಾಜಿಗಿಡೋ ಅವಶ್ಯಕತೆ ಇರಲಿಲ್ಲ. ನಿಜಕ್ಕೂ ಸರ್ ಇದು ಉದ್ದಟತನ ಅಂತ ಭಾವಿಸ್ತಿರೋ ಅಥವಾ ಒಬ್ಬ ವಕೀಲೆ ಆಗಿ ಇವಳು ಭಾಷೆಯಲ್ಲಿ ಹಿಡಿತಾ ಇಲ್ಲ ಅಂತ ಭಾವಿಸ್ತಿರೋ ನನಗೆ ಗೊತ್ತಿಲ್ಲ. ನಾನು ಯಾವತ್ತೂ ಕೆಟ್ಟದಾಗ ಮಾತಾಡಲ್ಲ. ಅಂತವಳು ನನ್ನ FB ನಲ್ಲಿ ನನ್ನ ಸ್ಟೇಟಸ್ ಹಾಕಿದೆ, ದೇವೇಗೌಡರ ಉಂಗುಷ್ಟದ ಧೂಳಿಗೂ ಸಮ ಇಲ್ಲ ಯಾರು ಇವರು ಮಾತಾಡೋರು. ವ್ಯಕ್ತಿಗತವಾಗಿ ನೈತಿಕವಾಗಿ ಅವ್ರಿಗೆ ಯಾರಿಗೂ ಅರ್ಹತೆ ಇಲ್ದವರು ದೂಷಿಸ್ತಾ ಇದ್ದಾರೆ ದೇವೇಗೌಡರ ಬಗ್ಗೆ ಅಂತ ನೇರವಾಗಿ ಆರೋಪ ಮಾಡಿದ್ದೆ ನಾನು. ದೇವೇಗೌಡರ ಬಗ್ಗೆ ಮಾತಾಡ್ಲಿಕ್ಕೆ ದಿನಗಳು ಬೇಕು, ಗಂಟೆಗಳು ಬೇಕು ನಾನು. ಹಾಗಾಗಿ ದೇವೇಗೌಡರ ಮನೆತನದ ಹೆಸರನ್ನ, ಅವರ ಕುಟುಂಬದ ಮರ್ಯಾದೆಯನ್ನ ತೆಗಿಯೋ ಅವಶ್ಯಕತೆ ಇರಲಿಲ್ಲ. ನೀವು ಏನಾದ್ರೂ ನೀವು ಸೋಲ್ಸೋದಿದ್ರೆ ಸಜ್ಜನದ ಕಾರಣದ ಮೂಲಕ, ಸಜ್ಜನಕ್ಕೆ ರಾಜಕಾರಣ ಮಾಡ್ಬಿಟ್ಟು ನೀವು ನಿಂತು ದೇವೇಗೌಡರನ್ನ, ಕುಮಾರಣ್ಣನ ನೀವು ಯಾರನ್ನ ಬೇಕಿದ್ರು ಸೋಲ್ಸ್ಬೋದಿತ್ತು, ಸ್ವಾಗತಾರ್ಹ ಕೂಡ. ಅದನ್ನ ಬಿಟ್ಬಿಟ್ಟು ಈಗ ಕೆಟ್ಟದಾಗಿ ಬಿಂಬಿಸಿ ಸಮಾಜದಲ್ಲಿ ಅವ್ರ ಹೆಸರು ಹಾಳು ಮಾಡ್ತೀನಿ ಅಂತ ಹೋಗಿ ನೀವು ತೋಡಿದ ಅಳದಲ್ಲಿ ದ ಗ್ರೇಟ್ ಲೀಡರ್ಸ್ ಬಿದ್ದಿದ್ದಾರೆ ಅವರೇ. ನೀವು ಹೀಗೆಲ್ಲ ಒಕ್ಕಲಿಗ ನಾಯಕ ಆಗಕ್ಕಾಗಲ್ಲ ಮಹಾಶಯರೇ. ಹಾಗಾಗಿ ದೇವೇಗೌಡರ ಹೆಸರು ಯಾವತ್ತಿದ್ರು ಅಜರಾಮರ. ಅವರು ನಮ್ಮ ಒಕ್ಕಲಿಗರ ನಾಯಕ ಅನ್ನೋದ್ರಲ್ಲಿ ಯಾವುದೇ ಎರಡು ಸಂಶಯ ಇಲ್ಲ. ಅವ್ರು ಯಾವತ್ತೂ ಅವರು ನಮ್ಮ ಹೆಮ್ಮೆ, ಕರ್ನಾಟಕದ ಹೆಮ್ಮೆ, ನಾಟ್ ಓನ್ಲಿ ನಮ್ಮ ಹೆಮ್ಮೆ. ಒಬ್ಬ ಮಾಜಿ ಪ್ರಧಾನಿ, ಈ ಮಣ್ಣಿನ ಮಗ, ಈ ದೇಶದ ಹೆಮ್ಮೆ, ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಮತ್ತೆ ಕೂಗಿ ಕೂಗಿ ಹೇಳ್ತಾ ಒಂದು ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಬೆಳೆಸೋದು, ಅದರ ಉಳಿವಿಗಾಗಿ ದುಡಿಯೋದು, ಬದುಕನ್ನ ನಡೆಸೋದು ಎಷ್ಟು ಕಷ್ಟ ಅನ್ನೋದಕ್ಕೆ ಜೀವಂತ ಉದಾಹರಣೆ ದೇವೇಗೌಡ ಅಪ್ಪಾಜಿ ಅವರು.